ಅವ್ರಿಗೆ ಕೇಳಿಸ್ಕೊಂಡು ನಾನು ಚಾಪ್ಟರ್ ಇಲ್ಲಿ ಕ್ಲೋಸ್ ಆಗಬೇಕು ಅಂತ ನಮ್ಮ ಬೈಕ್. ನಾನು ಹೇಳಿದೆ ಇದೇ ಲಾಸ್ಟು. ಏನು ಗೊತ್ತಾ, ಅದನ್ನು ನಾನು ಕೆಲವೊಂದು ಗ್ರಾಮ್ಯ ಪದಗಳನ್ನು ಹೇಳಕ್ಕೆ ಹೋಗಲ್ಲ. ಏನು ನಾರ್ತ್ ಕರ್ನಾಟಕದಲ್ಲಿ ಇದೆ ಅದು, ಈಗ ಅದನ್ನು ಭಾಳ ಅಸಭ್ಯವಾಗುತ್ತೆ, ಅದಕ್ಕೋಸ್ಕರ ಹೇಳಲ್ಲ. ಹೆಂಗೆ ಯಾರು ಹೊಡಿಬೇಕು, ಹೆಂಗೆ ಹೊಡೆದ್ರೆ ಅರ್ಥ ಆಗುತ್ತೆ, ಅದನ್ನು ಹಂಗೆ ಹೊಡೆದ್ಬಿಟ್ಟಿದ್ದೀನಿ. ಇನ್ನು ನಾನು ಆ ವಿಷಯಕ್ಕೆ ಹೋಗಲ್ಲ. ನಾನು ಅದಕ್ಕೆ ಏನೇನು ಉತ್ತರ ಕೊಡಬೇಕು. ಮತ್ತೆ ನೋಡಿ, ಇನ್ನೂ ನನ್ನನ್ನು ಕೋರ್ಟ್ ಕೇಸ ಇದ್ದಿದ್ದು ನನಗೆ. ಕೋರ್ಟಲ್ಲಿ ಹೋಗಿ ಇವ್ರನ್ನೆಲ್ಲರೂ ಕೋರ್ಟಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಆದರೆ ಕೋರ್ಟಲ್ಲಿ ಈ ಪ್ರಕ್ರಿಯೆ ವಿಳಂಬ ಆಗೋದ್ರಿಂದ ಎಷ್ಟು ದಿನ ಅಂತ ನಾವು ತಡ್ಕೊಂಡಿರೋದು. ನಾವು ಅದಕ್ಕೋಸ್ಕರವಾಗಿ ಇವರಿಬ್ಬರಿಗೆ ಹೊಡೆತವನ್ನ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಅಲ್ಲ, ಅದನ್ನ ಅಲ್ಲಿಗೆ ಮುಗಿಸ್ಬಿಡಿ ಅಂತ. ನಾನು ಮುಗಿಸಾಯ್ತು. ನೋಡಿ, ನಾನು ಒಂದು ಹೊಡೆತ ಹೊಡೆದೆ, ಅವನು 2 ಪ್ರೆಸ್ ಮೀಟು, 3 ಚಾನಲಿಗೆ ಹೋಗಿ ಕೂತ್ಕೊಂಡಿದ್ದಾನೆ. ಹೊಡೆತ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ಆಮೇಲೆ ತಿಳ್ಕೊಳ್ಳಿ, ನಾನಿಲ್ಲಿ ಎಲ್ಲ ಕರ್ನಾಟಕದ ಮಹಾಜನತೆಗೆ ಹೇಳ್ತೀನಿ, ಇನ್ನು ನನಗೆ ಒಂದೊಂದು ಸ್ವಲ್ಪ ಆಸ್ಪತ್ರೆ ಸೇರಿಸ್ಬೇಕಾಗುತ್ತೆ ಅವನ್ನ. ಯಾಕೆ ಅಂತ ಹೇಳ್ತೀನಿ, 223 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳಿ, ಆಶಾಕ ಸೋಲಿಸ್ತೀನಿ, ಆಗ್ಲೋಗೆ ವಿಜಯಣ್ಣನ ಸೋಲಿಸ್ತೀನಿ, ಯತ್ನಾಳನ ಸೋಲಿಸ್ತೀನಿ. ಏನು ಮಾತಾಡ್ತೀರಿ ಅವ? ಮುಂದಿನ ತಿಂಗಳು ನಾನು ರಾಜಭವನದಲ್ಲಿ ನೋಡಿ ಅಂತಾರೆ. ಅಂದರೆ ಏನು ಸುರ್ಜಾವಲಿಗೆ ಏನೋ ದುಡ್ಡು ಕೊಟ್ಟೇನೋ ಸೆಟ್ ಮಾಡ್ಕೊಬಿಟ್ಟಿದ್ದಾನೆ ಮಿನಿಸ್ಟರ್ ಆಗೋಕ್ಕೆ. ಅಲ್ಲ ರೀ, ಸಿದ್ದರಾಮಯ್ಯನವ್ರು ಅಂತಾರೆ 236 ಸೀಟ್ ಬಂದಾಗ ಸಿದ್ದರಾಮಯ್ಯನವ್ರು ನಿನ್ನ ನೆಕ್ಸ್ಟ್ ನಾನು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ನೋಡಿ ಅಂತ ಹೇಳಲಿಲ್ಲ. ಡಿ ಕೆ ಅಂತ ಡಿಕೆನೇ ಹೇಳಲಿಲ್ಲ. ಇವನು ಯಾರು ನೆನ್ನೆ ಮೊನ್ನೆ ಏನೋ ಬಂದಿರೋನು, ಏನೋ ಸುಧಾಕರ್ ಮೇಲೆ ಸಿಟ್ಟಿಗೆ ಗೌಡ್ರುಗಳೆಲ್ಲ ತಲೆಕೆಟ್ಬಿಟ್ಟು ಅವ್ನಿಗೆ ಓಟ್ ಹಾಕ್ಬಿಟ್ಟು ಇವನು ಗೆದ್ದಿರೋನು. ಇವನು ಹೋಗ್ಬಿಟ್ಟು ರಾಜಭವನದಲ್ಲಿ ನೋಡಿ ಅಂತ ಹೇಳ್ತಾನೆ. ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸ. ಕಾನ್ಫಿಡೆನ್ಸ್ ಒಬ್ಬ ಮನುಷ್ಯಂಗೆ ಇರ್ಬೇಕು. ಕಾನ್ಫಿಡೆನ್ಸ್ ಅಲ್ಲ, ಒಂದು ನಿಮಿಷ, ಕಾನ್ಫಿಡೆನ್ಸು ಒಳ್ಳೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಸೂಪರಾಗಿ ಕೆಲಸ ಮಾಡಿದ್ದೀನಿ ಅನ್ನೋದು ಇದೆಯಲ್ಲ, ಆ ಸೇವೆ ಮಾಡೋದಿದೆಯಲ್ಲ, ಅದು ಕಾನ್ಫಿಡೆನ್ಸು. ಜನರು ನಾನು ಹೋಲಿಸ್ಕೋತೀನಿ ಅನ್ನೋದು ಇದೆಯಲ್ಲ, ಅದು ಕಾನ್ಫಿಡೆನ್ಸು. ಸ್ಥಾನಕ್ಕೆ ಹೋಗ್ತೀನಿ. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ, ಒಬ್ಬ ಎಮ್ ಎಲ್ ಎ ಆದವನಿಗೆ ಇಮಿಡಿಯೇಟ್ ಮಿನಿಸ್ಟರ್ ಆದವನಿಗೆ ಚೀಫ್ ಮಿನಿಸ್ಟರ್ ಆಗಬೇಕು. ಇವರು ಆಸೆಗಳ ಹಿಂದೆ ಬಂದಿರುವಂಥವ್ರು, ಸ್ಥಾನದ ಆಕಾಂಕ್ಷೆಯಿಂದ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಒಳ್ಳೆ ಕೆಲಸ ಏನು ಮಾಡಿದ್ದೀವಿ ಅಂತ ಹೇಳಬೇಕಲ್ಲ.